ಕರ್ತವ್ಯ ನಿರತ ಮಹಿಳಾ ಪಿಎಸ್ಐ ಮೇಲೆ ಶಾಸಕರ ಪುತ್ರಿ ಹಲ್ಲೆ, ಮಗಳು ಕಪಾಳಕ್ಕೆ ಹೊಡೆದ ಬಗ್ಗೆ ಮಾಧ್ಯಮದಲ್ಲಿ ವರದಿ. ಯಾರೇ ಆಗಿರಲಿ, ತಪ್ಪು ಮಾಡಿದ್ದರೆ ಶಿಕ್ಷೆಯಾಗಲಿ. ಪೊಲೀಸರು ಕರ್ತವ್ಯ ನಿರ್ವಹಿಸುವಾಗ ಬಹಳ ಒತ್ತಡದಲ್ಲಿರ್ತಾರೆ. ಮಗಳು ತಾಳ್ಮೆ ಕಳೆದುಕೊಳ್ಳಬಾರದಿತ್ತು. ಶಾಸಕರ ಕ್ಷಮೆ. ವರ್ಷ ಕಳೆದ್ರೂ ಗಾಯ ಮಾಸಿಲ್ಲ. ವಿಜಿ ಭಾವುಕ ಪೋಸ್ಟ್. ದರ್ಶನ್ ಜಾಮೀನು ರದ್ದು ಬಳಿಕ ಜೈಲಿಗೆ ಹೋಗಿ 1 ವರ್ಷ. ದರ್ಶನ್ ಜೊತೆಗಿನ ಫೋಟೋ ಹಾಕಿ ವಿಜಯಲಕ್ಷ್ಮಿ ಪೋಸ್ಟ್. 1 ವರ್ಷ ಕಳೆಯಿತು, ಗಾಯ ಮಾಸಿಲ್ಲ. ಆ ನೋವು ಭರಿಸಲಾಗದು. ಮುಗುಳ್ನಕ್ಕೂ ಉಳಿದದ್ದನ್ನ ಸಮಯ ಮತ್ತು ದೇವರಿಗೆ ಬಿಡುತ್ತಿದ್ದೇನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿರೋ ವಿಜಯಲಕ್ಷ್ಮಿ. ವಿಕಾಸಸೌಧದ ಕ್ಯಾಂಟೀನ್ ಕಂಡು ಅಧಿಕಾರಿಗಳು ಕಕ್ಕಾಬಿಕ್ಕಿ. ವಿಕಾಸಸೌಧದ ಕ್ಯಾಂಟೀನ್ ಮೇಲೆ ಆಹಾರ ಇಲಾಖೆ ದಾಳಿ. ಊಟದ ತಟ್ಟೆಗಳ ಶೇಖರಣೆ ಜಾಗದಲ್ಲಿ ಜಿರಳೆಗಳು ಪತ್ತೆ. ಅವಧಿ ಮುಗಿದ ಪದಾರ್ಥ, ಅಡಕೆ ಪ್ಲೇಟ್ ಮೇಲೆ ಫಂಗಸ್. ವಿಕಾಸಸೌಧದ ಮೊದಲ ಮಹಡಿಯಲ್ಲಿರುವ ಕ್ಯಾಂಟೀನ್. ನಿಯಮ ಉಲ್ಲಂಘನೆ ಅಡಿ ಕ್ಯಾಂಟೀನ್ಗೆ ತಾತ್ಕಾಲಿಕ ಬೀಗ. ತಾತ್ಕಾಲಿಕವಾಗಿ ಕ್ಯಾಂಟೀನ್ ಬಂದ್ ಎಂದು ನಾಮಫಲಕ ಅಳವಡಿಕೆ. ಆಡಳಿತಾರೂಢ ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರದ ನಿರ್ಧಾರಕ್ಕೆ ಅಸಮಾಧಾನ ವ್ಯಕ್ತವಾದ ಬೆನ್ನಲ್ಲೇ ಗುಟ್ಕಾ ನಿಷೇಧ ಆದೇಶ ವಾಪಸ್ ಪಡೆಯಲು ಸರ್ಕಾರ ಮುಂದಾಗಿದೆ. ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಸರ್ಕಾರದ ಆದೇಶ ಮರುಪರಿಶೀಲಿಸುವಂತೆ ಶಾಸಕರು ಒತ್ತಾಯ. ಗುಟ್ಕಾ ನಿಷೇಧ ಆದೇಶವನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆಯುವ ಸಾಧ್ಯತೆ. 2021ರಲ್ಲಿ ಯಶ್ ಅಭಿಮಾನಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಯಶ್ ಮತ್ತು ಸಿದ್ದರಾಮಯ್ಯ ತನ್ನ ಅಂತ್ಯ ಸಂಸ್ಕಾರಕ್ಕೆ ಬರಬೇಕೆಂದು ಅವನ ಕೊನೆಯಾಸೆ. ಈ ಬಗ್ಗೆ ಇದೀಗ ಆಪ್ ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಯಶ್ ಉತ್ತರ. ನನಗೆ ಬಹಳ ದುಃಖವಾಗಿತ್ತು, ಆದರೆ ನಾನು ಉದ್ದೇಶಪೂರ್ವಕವಾಗಿ ಯುವಕನ ಅಂತ್ಯ ಸಂಸ್ಕಾರದಲ್ಲಿ ಭಾಗಿ ಆಗಲಿಲ್ಲ. ಬೇರೆ ಅಭಿಮಾನಿಗಳಿಗೆ ಒಂದು ಋಣಾತ್ಮಕ ಸಂದೇಶ ನೀಡಿದಂತಾಗುತ್ತಿತ್ತು. ನಾವು ಹೀಗೆ ಮಾಡಿದ್ರೆ ಯಶ್ ಅನ್ನ ಕರೆಸಬಹುದು ಎಂಬ ಯೋಚನೆ ಅವರ ತಲೆಗೆ ಬರುವ ಸಾಧ್ಯತೆ ಇತ್ತು ಎಂದಿರೋ ಯಶ್.